ನಮಸ್ಕಾರ ಸ್ನೇಹಿತರೆ. ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿಯಲ್ಲಿ ರಣೋತ್ಸಾಹ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನು ಒಬ್ಬ ಸ್ಟ್ರಾಂಗ್ ಲೀಡರ್ ಅಂತೇಳಿ ಪ್ರಾಜೆಕ್ಟ್ ಮಾಡುವ ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಅವರನ್ನೊಬ್ಬ ಬಲಿಷ್ಠ ನಾಯಕ ಎಂದು ಪ್ರಾಜೆಕ್ಟ್ ಮಾಡುವ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಇವತ್ತು ನಡೆದಂತಹ ಕಾರ್ಯಕಾರಿ ಸಮಿತಿಯ ಸಭೆ ಒಂದು ರೀತಿಯಲ್ಲಿ ಸಾಕಷ್ಟು ಯಶಸ್ಸನ್ನೇನು ಪಡೀತು. ಆದರೆ ಯಡಿಯೂರಪ್ಪ ಅವರ ಕಾಲದಿಂದಲೂ ಇದ್ದಂತಹ ಭಿನ್ನ ಮತದ ಧ್ವನಿಯನ್ನು ಹತ್ತಿಕ್ಕಲು ಇವತ್ತು ಆಗಲಿಲ್ಲ. ಇವತ್ತೂ ಕೂಡ ಅದೇ ಧ್ವನಿ, ಅದೇ ಶಕ್ತಿಗಳು ಮತ್ತೊಮ್ಮೆ ಒಂದು ಭಿನ್ನ ಮತದ ಸಂದೇಶವನ್ನು ರವಾನೆ ಮಾಡೋದರಲ್ಲಿ ಯಡಿಯೂರಪ್ಪ ಅವರ ಮಗ ಅಧ್ಯಕ್ಷರಾದರೂ ಈ ಭಿನ್ನ ಮತದ ಧ್ವನಿಯನ್ನು ರವಾನೆ ಮಾಡುವ ನಿಟ್ಟಿನಲ್ಲಿ ಯಶಸ್ವಿಯಾದವು. ಹಾಗಾದರೆ ಬಿ ಜೆ ಪಿನಲ್ಲಿನ ಆಂತರಿಕ ಭಿನ್ನ ಮತಕ್ಕೆ ಮದ್ದಿಲ್ಲವೇ? ಲೋಕಸಭಾ ಚುನಾವಣೆಗಳು ಹತ್ತಿರ ಬಂದರೂ ಕೂಡ ಈ ಭಿನ್ನ ಮತ ಯಾವಾಗಲೂ ಇದ್ದೇ ಇರುತ್ತಾ? ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ರಾಜ್ಯ ಬಿ ಜೆ ಪಿಯಲ್ಲಿ ಸಂಭ್ರಮ ಮತ್ತು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಸಮರ ಸಿದ್ಧತೆಗಳು ಕಂಡುಬಂದಿವೆ. ರಣೋತ್ಸಾಹದ ವಾತಾವರಣ ಕಂಡುಬಂದಿದೆ. ವಿಜೇಂದ್ರ ಅವರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದ ಬಳಿಕ ಇದೇ ಪ್ರಪ್ರಥಮ ಬಾರಿಗೆ ನಡೆದಂತಹ ಬಿ ಜೆ ಪಿ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಒಂದು ರೀತಿಯಲ್ಲಿ ಎಲ್ಲ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಪಾಲ್ಗೊಂಡು ಯಡಿಯೂರಪ್ಪ ಅವರಷ್ಟೇ ಅಲ್ಲ, ವಿಜೇಂದ್ರ ಅವರ ನಾಯಕತ್ವವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಚರ್ಚೆಯನ್ನು ಸಭೆಯನ್ನು ನಡೆಸಿದರು ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಬಿ ಜೆ ಪಿಯ ಸಂಸದರನ್ನು ಗೆಲ್ಲಿಸಿ ಮೋದಿ ಅವರ ಕೈ ಬಲಪಡಿಸೋದಕ್ಕೆ ಇಲ್ಲಿ ಪ್ರಯತ್ನವನ್ನು ನಡೆಸೋದ್ರ ಬಗ್ಗೆ ಚರ್ಚೆ ಕೂಡ ನಡೀತು. ಕೇಂದ್ರದಿಂದ ಭೂಪೇಂದ್ರ ಯಾದವ್ ಅವರು ಖುದ್ದು ಈ ಸಭೆಗೆ ಅವರು ಬಂದಿದ್ದು ಮತ್ತೊಂದು ರೀತಿಯ ವಿಶೇಷ. ಸಿ ಟಿ ರವಿ ಇದ್ದರು, ಈಶ್ವರಪ್ಪ ಅವರಿದ್ದರು, ಇತ್ತೀಚೆಗೆ ಅಷ್ಟೇ ಬಿ ಜೆ ಪಿ ಸೇರಿಕೊಂಡ ಜಗದೀಶ್ ಶೆಟ್ಟರ್ ಇದ್ದರು. ಹೀಗೆ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ತಾವೆಲ್ಲರೂ ಒಂದು ಎನ್ನುವ ಒಗ್ಗಟ್ಟಿನ ಸಂದೇಶ ರವಾನೆ ಮಾಡೋದಕ್ಕೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ನಾವು ಮೋದಿ ಅವರ ಕೈ ಬಲಪಡಿಸ್ತೇವೆ ಅನ್ನೋ ಸಂದೇಶ ರವಾನೆ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟು, ಅದರಲ್ಲೂ ಈ ಬಾರಿಯ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜೇಂದ್ರ ಹೊಸ ಶಕ್ತಿ ಕೇಂದ್ರಗಳಾಗಿ ರೂಪಾಂತರ ಆಗಿದ್ದು ವಿಶೇಷ. ಅಪ್ಪ ಮಕ್ಕಳು ಆ ಕಾಂಬಿನೇಷನ್ನು ಪಕ್ಷವನ್ನು ಹೇಗೆ ಆವರಿಸ್ಕೊಂಡಿದೆ, ಅಪ್ಪ ಮಕ್ಕಳ ಈ ಜೋಡಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಮಣಿಸೋದಕ್ಕೆ ಹೇಗೆ ತಂತ್ರಗಾರಿಕೆಯನ್ನು ಒಗ್ಗಟ್ಟನ್ನು ರೂಪಿಸ್ತಿದೆ ಅನ್ನೋದು ಇಡೀ ಒಟ್ಟಾರೆ ಚಟುವಟಿಕೆಯಿಂದ, ಒಟ್ಟಾರೆ ದೃಶ್ಯದಿಂದ ನಮಗೆ ಕಂಡುಬಂದು, ಇನ್ನು ವಿಶೇಷವಾಗಿ ರಾಮನ ವಿಗ್ರಹವನ್ನು ಇವತ್ತಿಟ್ಟಿದ್ದು ಗಮನ ಸೆಳೀತು. ಅಂದರೆ ಅಯೋಧ್ಯ ದೇಗುಲ ಪ್ರತಿಷ್ಠಾನ ಹಾಗೆಯೇ ರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮುಂದಿಟ್ಟುಕೊಂಡು ಈ ಲೋಕಸಭಾ ಚುನಾವಣೆಯಲ್ಲಿ ರಾಮನ ಅಲೆಯನ್ನೂ ಕೂಡ ಎಬ್ಬಿಸೋದಕ್ಕೆ ರಾಜ್ಯದ ಭಾರತೀಯ ಜನತಾ ಪಕ್ಷ ಪ್ರಯತ್ನವನ್ನು ಪಡುತ್ತೆ ಅನ್ನೋದನ್ನು ಸಿಂಬಾಲಿಕ್ ಆಗಿ ಈ ಒಂದು ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಅದು ನಮಗೆ ಕಂಡು ಬಂತು. ಅಲ್ಲಿ ಅಭಿಷೇಕವನ್ನು ಕೂಡ ಮಾಡಲಾಯಿತು. ಈಗ ಈ ಇಬ್ಬರು ನಾಯಕರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅಪ್ಪ ಮಗ ಇಬ್ಬರು ಏನಂತಾರೆ ನೋಡೋಣ ಬನ್ನಿ. ಒಂದು ಕಡೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ತಮಗೆ ಗೊತ್ತಿದೆ, ಕಳೆದ 9 ವರ್ಷದಲ್ಲಿ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನರೇಂದ್ರ ಮೋದಿಜಿಯವರು ದೇಶದ ನೇತೃತ್ವವನ್ನು ತೆಗೆದುಕೊಂಡ ನಂತರ ಒಂದು ಸ್ಪಷ್ಟ ವಿಚಾರಗಳನ್ನು ಮುಂದಿಟ್ಟುಕೊಂಡು ಯಾವುದೇ ಒಂದು ರೀತಿ ಭ್ರಷ್ಟಾಚಾರಕ್ಕೆ ಅವಕಾಶವನ್ನು ಕೊಡದೇನೆ ಕಳೆದ 9-10 ವರ್ಷಗಳಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರಕ್ಕೆ ಅವಕಾಶನ ಕೊಡದೇನೆ ಉತ್ತಮ ಆಡಳಿತನ ಕೊಡೋದ್ರ ಜೊತೆಗೆ ಈ ದೇಶವನ್ನ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಾವು ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡ್ತಕ್ಕಂಥ ಸಂಗತಿ ಅಂತ ಹೇಳಿದ್ರೆ, ಒಂದು ದಿನನೂ ಕೂಡ ವಿಶ್ರಾಂತಿನ ತೆಗೆದುಕೊಳ್ಳದೇನೆ ನಮ್ಮ ಪ್ರಧಾನಮಂತ್ರಿಗಳು ದೇಶದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿಯನ್ನು ಮಾಡೋದ್ರ ಮುಖೇನ ಇವತ್ತು ಭಾರತವನ್ನು ಮುನ್ನಡೆಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಪ್ರಧಾನ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಭಾರತ 10 ವರ್ಷಗಳಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕಂಡಿದೆ.
ಅನೇಕ ಐತಿಹಾಸಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದೆ. ಜಗತ್ತಿನಲ್ಲಿ ನಂಬರ್ 1 ಸ್ಥಾನಕ್ಕೆ ಭಾರತ ತಲುಪಲಿದೆ. ಮುಂದಿನ ಲೋಕಸಭಾ ಸಮರ ನಮ್ಮೆಲ್ಲರಿಗೂ ಬಹುದೊಡ್ಡ ತಿರುವಿನ ಸಂತೋಷಾಗಿದೆ. ಕರ್ನಾಟಕಕ್ಕೆ ಕಳೆದ ಬಾರಿ 2019 25 ಸ್ಥಾನ ಗೆದ್ದು ತಮಗೆ ಸಂಭ್ರಮಿಸಿದರು ಎಂದು ಮಾನ್ಯ ಪ್ರಧಾನಿಗಳಿಗೆ ವಾಗ್ದಾನ ಮಾಡಿದ್ದು. ಆದರೆ 26 ಸ್ಥಾನಗಳನ್ನ ಈ ರಾಜ್ಯದ ಜನರ ಆಶೀರ್ವಾದದಿಂದ ಅವರಿಗೆ ಸಮರ್ಪಿಸಲು ಸಾಧ್ಯವಾಗಿದ್ದು ನಿಮ್ಮೆಲ್ಲರ ಸಂಕಲ್ಪ ಶಕ್ತಿಯಾಗಿದೆ. ಈ ಬಾರಿ 28ಗೆ 28 ಲೋಕಸಭಾ ಕ್ಷೇತ್ರ ಗೆಲ್ಲುವ ಮೂಲಕ ಮೋದಿಯವರಿಗೆ ನಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಎಲ್ಲರೂ ನೀವೆಲ್ಲ ತೀರ್ಮಾನ ಮಾಡಿದರೆ ಅದರಂತೆ ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ ನನಗಿದೆ. ಇವರಿಬ್ಬರ ಪ್ರತಿಕ್ರಿಯೆಯನ್ನು ನಾವು ನೋಡಿದ್ವಿ. ಆಗಲೇ ಹೇಳಿದ ರೀತಿಯಲ್ಲಿ ಈಶ್ವರಪ್ಪ ಹಾಗೆಯೇ CT ರವಿ ಅವರ ಉಪಸ್ಥಿತರಿದ್ದರೂ ಕೂಡ ಸಾಂಪ್ರದಾಯಿಕವಾಗಿ ಪ್ರತಿ ಸರಿಯೂ ಭಿನ್ನ ಮತದ ಧ್ವನಿ ಎತ್ತುವ ಬಸವನಗೌಡ ಪಾಟೀಲ್ ಯತ್ನಾಳ್ ಇವತ್ತಿನ ಸಭೆಗೆ ಬಂದಿರಲಿಲ್ಲ. ವಿಧಾನಸಭೆಯ ಪ್ರತಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದಿ ಸಭೆಗೆ ಬಂದಿರಲಿಲ್ಲ. ಮಾಜಿ ಮಂತ್ರಿ ಮತ್ತು BJPಯ ಮತ್ತೊಬ್ಬ ಪ್ರಭಾವಿ ಲಿಂಗಾಯತ ನಾಯಕ ಸೋಮಣ್ಣ ವಿ ಅವರೂ ಕೂಡ ಈ ಸಭೆಗೆ ಬಂದಿರಲಿಲ್ಲ. ಒಗ್ಗಟ್ಟಿನ ಸಭೆ. ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರು ಹೊಸದಾಗಿ ಮತ್ತೊಮ್ಮೆ ಪಕ್ಷವನ್ನು ಕಟ್ಟೋದಕ್ಕೆ ಸಜ್ಜಾಗಿರುವಂಥ ಸಭೆ. ವಿಜೇಂದ್ರ ಅವರ ನಾಯಕತ್ವವನ್ನು ಇನ್ನಷ್ಟು ಗಟ್ಟಿಗೊಳಿಸೋದಕ್ಕೆ ತಂತ್ರವನ್ನು ರೂಪಿಸಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಕ್ಯಾಂಡಿಡೇಟ್ಸ್ಗಳನ್ನು ವಿಜೇಂದ್ರ ಅವರ ಸಾರಥ್ಯದಲ್ಲಿ ಗೆಲ್ಲಿಸಿ ಅವ್ರನ್ನ ಬಲಪಡಿಸೋದು, ಮೋದಿಯವ್ರನ್ನ ಬಲಪಡಿಸೋದಕ್ಕೆ ಕರೆದಿದ್ದಂಥ ಸಭೆಗೆ ಯಥಾ ಪ್ರಕಾರ ಇವರು ಬಂದಿರಲಿಲ್ಲ. ಯಡಿಯೂರಪ್ಪ ಅವರ ವಿರುದ್ಧ ಸಮರ ಸಾರಿದವರು ಇದೇ ಗುಂಪು, ವಿಜೇಂದ್ರ ಅವರಿಗೆ ಅಸಹಕಾರವನ್ನು ಕೊಡ್ತಿರೋರು ಇದೇ ಗುಂಪು. ಹಾಗಾದರೆ ಯಾಕೆ ಇದು ಪದೇ ಪದೇ ರಿಪೀಟ್ ಯಾಕೆ ಆಗ್ತಾ ಇದೆ? ಒಂದು, ಸೋಮಣ್ಣ ಅವರು ದೆಹಲಿಗೆ ಹೋಗಿದ್ದರು. ದೆಹಲಿಗೆ ಹೋದ ನಂತರ ಖುಷಿಯಿಂದ ಹೊರಗೆ ಬಂದಿದ್ದರು. ದೆಹಲಿಯಿಂದ ಅಮಿತ್ ಶಾ ಅವರ ನಿವಾಸದಿಂದ ನಡ್ಡಾ ಅವರ ಭೇಟಿಯ ನಂತರ ಸಂತೋಷವಾಗಿದ್ದರು. ಬೆಂಗಳೂರಿಗೆ ಬಂದರು, ಸಂಭ್ರಮದಿಂದ ಇದ್ದರು. ತಮಗೆ ದೆಹಲಿನಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ ಅನ್ನೋ ಮಾಹಿತಿಯನ್ನು ಅವರು ಸಂತೋಷವಾಗಿ ಹಂಚ್ಕೊಂಡಿದ್ದರು. ಮತ್ತು ಬೇರೆ ಪಕ್ಷಗಳಿಗೆ ಹೋಗೋ ಸಾಧ್ಯತೆಗಳನ್ನ ಕಂಪ್ಲೀಟಾಗಿ ರೂಲ್ಡ್ ಔಟ್ ಮಾಡಿದರು. ಆದರೆ ಇವತ್ತೇನು ಸಭೆಗೆ ಬರಲಿಲ್ಲ. ಇನ್ನು ಯತ್ನಾಳು ಸ್ವಲ್ಪ ಒಂದ್ಸರಿ ಸುಮ್ಮನಾಗ್ತಾರೆ, ಒಂದ್ಸರಿ ಅಟ್ಯಾಕ್ ಮಾಡ್ತಾರೆ. ಯಥಾ ಪ್ರಕಾರ ಇವತ್ತಿನ ಸಭೆಗೆ ಬರಲಿಲ್ಲ. ವಿಜೇಂದ್ರ ಅವರು ಅಧ್ಯಕ್ಷ ಆಗ್ತಾರೋ ಬಿಡ್ತಾರೋ ಪಕ್ಷದ ಕಾರ್ಯಕಾರಿ ಸಮಿತಿ. ಅದಾದ ನಂತರ ಬೆಲ್ಲದು ವಿಧಾನಸಭೆ ಪ್ರತಿಪಕ್ಷದ ಉಪನಾಯಕರು ಅವರೂ ಕೂಡ ಬಂದಿಲ್ಲ. ಹಾಗಾದರೆ ಈ ಭಿನ್ನ ಮತದ ಧ್ವನಿಗೆ ಮಧ್ಯದಲ್ಲಿದೆ. ಯಾಕೆ ಈ ಥರ ಪದೇ ಪದೇ ಲೋಕಸಭಾ ಚುನಾವಣೆ ಸಮರಕ್ಕೆ ಕರೆದಿದ್ದ ಸಭೆಗೂ ಕೂಡ ಅವರು ಗೈರ್ಹಾಜರಾಗೋದ್ರ ಮೂಲಕ ತಮ್ಮ ನಿಲುವನ್ನು ನಾವು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ, ತಮ್ಮ ಭಿನ್ನ ಮತ ಇದ್ದೇ ಇರುತ್ತೆ ಅನ್ನೋದನ್ನು ಬಲವಾಗಿ ರಿಜಿಸ್ಟರ್ ಮಾಡ್ತಿದ್ದಾರೆ. ಶೋಭಾ ಕರಂದ್ಲಾಜೆ ಕೂಡ ತಡವಾಗಿ ಬಂದು ಕಡೆಗೆ ಲಾಸ್ಟಲ್ಲಿ ಕೂತಿದ್ರು. ವೇದಿಕೆ ಮೇಲೆ ಬನ್ನಿ ಅಂತ ಮುಂದೆ ಕರೆದ್ರು ಕೂಡ ವೇದಿಕೆ ಮುಂದೆ ಅವರು ಬರಲಿಲ್ಲ. ಹಾಗಾಗಿ ಇದಕ್ಕೆ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ BJPಯಲ್ಲಿ ರಾಷ್ಟ್ರೀಯ ವರಿಷ್ಠರ ಒಂದು ಕೆಲವರು ಈ ಗುಂಪಿಗೆ ಜೊತೆಯಾಗಿ ನಿಂತಿರೋದು ಇದರಿಂದ ಗೊತ್ತಾಗ ಅವ್ರ ಮೇಲೆ ಆ್ಯಕ್ಷನ್ನೂ ತಗೋತಿಲ್ಲ. ಅವರು ಅಲ್ಲಿಂದ ಬಂದ ನಂತರ ಸೋಮಣ್ಣವರು ಯಡಿಯೂರಪ್ಪ ಅವ್ರನ್ನೂ ಭೇಟಿ ಮಾಡಿಲ್ಲ, ವಿಜೇಂದ್ರ ಅವ್ರನ್ನೂ ಭೇಟಿಯಾಗಿಲ್ಲ. ಅಥವಾ ವಿಜೇಂದ್ರ ಬಂದು ಸೋಮಣ್ಣ ಅವ್ರನ್ನೂ ಭೇಟಿ ಮಾಡಿಲ್ಲ, ಯಡಿಯೂರಪ್ಪ ಅವರು ಸೋಮಣ್ಣ ಅವ್ರನ್ನೂ ಭೇಟಿ ಮಾಡಿಲ್ಲ. ಅಂದರೆ ಈ ಗೊಂದಲ, ಇಷ್ಟೊಂದು ಒಗ್ಗಟ್ಟಿನ ಸಭೆ, ಇಷ್ಟೊಂದು ಮೀಟಿಂಗು, ಇಷ್ಟೊಂದು ಚರ್ಚೆ ಎಲ್ಲ ಆದರೂ ಕೂಡ ಈ ಒಂದು ಗೊಂದಲ, ಭಿನ್ನಮತ ಉಳ್ಕೊಂಡಿದೆ. ಹಾಗಾದರೆ BJPಯ ಭಿನ್ನಮತಕ್ಕೆ ಮಧ್ಯದಲ್ಲಿ ರಾಷ್ಟ್ರೀಯ ವರಿಷ್ಠರು ಏನು ಮಾಡ್ತಿದ್ದಾರೆ ಎನ್ನುವ ಪ್ರಶ್ನೆ ಮತ್ತೆ ಎದುರಾಗಿದೆ. ಹೀಗಾಗಿ ಲೋಕಸಭಾ ಚುನಾವಣೆಯ ಹೊತ್ತಿಗೆ ರಾಜಕೀಯ ಪಕ್ಷಗಳು ತನ್ನ ಸಮರ ತಂತ್ರದ ಜೊತೆಗೆ ಬಿಲ್ಲು ಬಾಣ ಯುದ್ಧ ತಂತ್ರದ ಜೊತೆಗೆ ಪರಸ್ಪರ ಮುಖಾಮುಖಿಯಾದ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಬರ್ತವೆ ಅನ್ನುವ ಒಂದು ಪ್ರಶ್ನೆಯ ಜೊತೆ ಮುಂದೇನಾಗಬಹುದು ಎನ್ನುವ ಊಹೆಯ ಜೊತೆ ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.